ವಾವ್! ಈ ಪಿಜ್ಜಾ ಅಂತೂ ಎಷ್ಟು ದೊಡ್ಡದಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ದೊಡ್ಡದಾದಂಥ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಯಾವ ರೀತಿ ಆರ್ಡರ್ ಮಾಡಿದ್ವಿ ಅಂತ ಬನ್ನಿ ನೋಡೋಣ. ಸೊ ನಾವು ವಿಸಿಟ್ ಮಾಡಿದ್ವಿ ಡಾಮಿನೋಸ್ಗೆ. ಸೊ ಡಾಮಿನೋಸ್ನಲ್ಲಿ ತುಂಬ ಅಂದರೆ ತುಂಬ ದೊಡ್ಡದಾದಂತಹ ಪಿಜ್ಜಾ. ಇದ್ರ ಹೆಸರು ಬಂದು ಬಿಗ್ 6 in 1 ಪಿಜ್ಜಾ ಅಂತ. ಸೊ ಇದರಲ್ಲಿ ಬೋತ್ ನಿಮಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಹ ಇದೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ವೆಜ್ ಮತ್ತು ನಾನ್ ವೆಜ್ ಎರಡೂ ಇದೆ. ವೆಜ್ಜಲ್ಲಿ ಎರಡು ಥರ ಇರುತ್ತೆ. ಬಿಗ್ ಪಿಜ್ಜಾ 799 ಆ್ಯಂಡ್ ಇನ್ನೊಂದು ಬಂದು ಬಿಗ್ ಪಿಜ್ಜಾ ಚೀಸ್ ಇಲ್ಲ ಅಂತ 999. ಆ್ಯಂಡ್ ನಾನ್ ವೆಜ್ಜಲ್ಲಿ ನಿಮಗೆ ಬಿಗ್ ಪಿಜ್ಜಾ ಇದೆ, ಅದರ ಪ್ರೈಸು ಬೇರೆ ಇರುತ್ತೆ. ಸೊ ನಾವೀಗ ವೆಜ್ ಪಿಜ್ಜಾ, ದೊಡ್ಡದಾದಂತಹ ಒಂದು ವೆಜ್ ಪಿಜ್ಜಾನ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 799 ರುಪೀಸ್ದು ಇದೊಂದು ಆರ್ಡರ್ ಮಾಡ್ತಿದ್ದೀವಿ. ಇನ್ನೆಲ್ಲ ಬೇರೆ ಬೇರೆ ಏನೇನಿದೆ ಮೆನುನಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ನಾವು ಆರ್ಡರ್ ಮಾಡಿರೋದು ಒಂದು ದೊಡ್ಡದಾದಂತಹ ಬಿಗ್ ಪಿಜ್ಜಾ. ಸೊ ಈಗ ಆರ್ಡರ್ ಮಾಡಿದ್ದೀವಿ. ಸೊ ಲೆಟ್ಸ್ ಓಪನ್ ಯಾವ ರೀತಿ ಇತ್ತು ಅಂತ. ಕಾಮನ್ನಾಗಿ ಚಿಕ್ಕದು ವಾವ್ ಚೆನ್ನಾಗಿರುತ್ತೆ ಅನಿಸುತ್ತೆ, ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡದಾಗಿರುವಂತಹ ಪಿಜ್ಜಾ, ಎಕ್ಸೈಟಿಂಗ್ ಅಂತ ಆಗಿದ್ದೀನಿ. ಸೊ ನೋಡಿ, ವಾವ್, ನೋಡಿದ್ರೇ ಯಮ್ಮಿ ಅಂತ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡದು ಪಿಜ್ಜಾ, ಇಷ್ಟು ಚಿಕ್ಕದು 4 ಸ್ಲೈಸ್ ಬರುತ್ತೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ನೋಡೋದಕ್ಕೆ ಖುಷಿ ಆಗ್ತಿದೆ, ಬಟ್ ಇದನ್ನು ತಿನ್ನೋದಕ್ಕೆ ಆಗುತ್ತಾ ಅಂತ ನಾನೀಗ ನೋಡಬೇಕು. ಸೊ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಈ ಒಂದು ಪಿಜ್ಜಾನ ಆರಾಮ್ಸೆ ತಿನ್ಬೋದು. ಬಟ್ ನಾವು 3 ಜನ ಇದ್ವಿ. 3 ಜನಕ್ಕೆ ಈ ಒಂದು ಪಿಜ್ಜಾ ತೊಗೊಂಡು ಆರ್ಡರ್ ಮಾಡಿದ್ವಿ. ಜಸ್ಟ್ ಬಿಕಾಸ್ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು, ಟೇಸ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಡಿಫ್ರೆಂಟ್ ಪಿಜ್ಜಾ ಇದೆ. ಇದರಲ್ಲಿ 6 ಥರದ ಪಿಜ್ಜಾ ಇದೆ. ಸೊ ನೀವೀಗ ನೋಡ್ತಾ ಇರೋದು ಮಶ್ರೂಮ್ ಪಿಜ್ಜಾ, ಮೇಲ್ಗಡೆ ಕ್ಯಾಪ್ಸಿಕಮ್ ಆ್ಯಂಡ್ ಅದು ಚೀಸ್, ಇದರಲ್ಲಿ ಆಲಿವ್ಸ್ ಎಲ್ಲ ಮಿಕ್ಸ್ ಆಗಿದೆ. ಇದರಲ್ಲಿ ಪನ್ನೀರ್ ಪಿಜ್ಜಾ ಆ್ಯಂಡ್ ಇದು ಚೀಸ್ ಕಾರ್ನ್. ಸೊ ಟೋಟಲ್ ನಿಮಗೆ 6 ಥರದ ವಿಧವಾದಂತಹ ಪಿಜ್ಜಾನ ಈ ಒಂದು ದೊಡ್ಡ ಪಿಜ್ಜಾನಲ್ಲಿ ಹಾಕಿರ್ತಾರೆ. ಸೊ ಮಶ್ರೂಮ್ಸ್ ಎಲ್ಲ ಇದೆ, ಆಲಿವ್ಸ್ ಎಲ್ಲ ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪನ್ನೀರ್ ಆಲ್ಸೋ ನನಗೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಆ್ಯಂಡ್ ಕಾರ್ನ್ ಆಲ್ಸೋ ತಿನ್ನಬೇಕು ಅನಿಸ್ತಿದೆ. ಆ್ಯಂಡ್ ಲಾಸ್ಟಲ್ಲಿ ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ ಆ್ಯಂಡ್ ಚೀಸ್ ಪಿಜ್ಜಾ ಇಷ್ಟಿತ್ತು. ಸೊ ಪಿಜ್ಜಾ ಹಟ್ಟಲ್ಲಿ ಬೇರೆ ಕಡೆ ಎಲ್ಲ ನಿಮಗೆ ಪಿಜ್ಜಾಸ್ ಇರುತ್ತೆ, ಬಟ್ ಇದು ನಾವು ಇವತ್ತು ಟ್ರೈ ಮಾಡ್ತಾ ಇರೋದು ಡಾಮಿನೋಸ್ 6 in 1 ಬಿಗ್ ಪಿಜ್ಜಾ ಅಂತ. ಸೊ ಇದಕ್ಕೆ ನೀವು ಕೆಚಪ್ ಹಾಕ್ಕೊಂಡು ಇದ್ರ ಜೊತೆ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ತಿನ್ನಬಹುದು. ಸೊ ನಾನೀಗ ಜಸ್ಟ್ ಸ್ಟಾರ್ಟಿಂಗಲ್ಲಿ ಕೆಚಪ್ ಹಾಕ್ಕೊಂಡು ಫಸ್ಟ್ ನಾನು ಕಾರ್ನ್ ಚೀಸ್ ಪಿಜ್ಜಾ ಈ ಒಂದು ಸ್ಲೈಸ್ನ ತೊಗೊಳ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ನಿಮಗೆ ಏನು ಕಾಣಿಸ್ತಿದೆ ಈ ಸೆಕ್ಷನ್ನಲ್ಲಿ ಕಂಟಿನ್ಯೂಸ್ ಆಗಿ 3 ಸ್ಲೈಸು ಕಾರ್ನ್ ಚೀಸ್ ಪಿಜ್ಜಾ ಕೊಟ್ಟಿರ್ತಾರೆ. ಸೊ ಫಸ್ಟ್ ಸ್ಲೈಸ್ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಕೆಚಪ್ ಹಾಕ್ಕೊಂಡಾಗ ಮೊದಲೇ ಕಾರ್ನ್ ಸ್ವೀಟ್ ಇರುತ್ತೆ. ದೆನ್ ಈ ಒಂದು ಕೆಚಪ್ ಮಿಕ್ಸ್ ಮಾಡಿಕೊಂಡಾಗ ಆಬ್ವಿಯಸ್ಲಿ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಆರಿಗೇನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಟ್ರೈ ಮಾಡಿದೆ. ಇಟ್ ಈಸ್ ಗುಡ್. ಬೇಸ್ ಅಷ್ಟೇ ತುಂಬ ತಿಕ್ಕಾಗಿರಲಿಲ್ಲ, ತುಂಬ ದಪ್ಪ ಯೂಶ್ಲಿ ಅನ್ನಿಸ್ಲಿಲ್ಲ. ಬೇಸ್ ತುಂಬ ತಿನ್ ಸ್ಲೈಸ್ ಇತ್ತು. ಸೊ ಹಾಗಾಗಿ ತುಂಬ ಮೈದಾ ಅಂತ ಅನಿಸ್ಲಿಲ್ಲ. ತಿನ್ನಾಗಿದ್ದಿದ್ದರಿಂದ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನೋಡಿ, ಈ ರೀತಿ 3 ಪೀಸ್ ಕೊಟ್ಟಿರ್ತಾರೆ. ದಿಸ್ ಈಸ್ ಸೆಕೆಂಡ್ ಸ್ಲೈಸ್ ಒಬ್ಬರು ತೊಗೊಂಡ್ರು, ಫಸ್ಟ್ ಸ್ಲೈಸ್ ನಾನು ತೊಗೊಂಡೆ, ಈಗ ಇದು ಥರ್ಡ್ ಸ್ಲೈಸ್. ಸೊ ಟೋಟಲ್ 3 ಸ್ಲೈಸ್ ಇತ್ತು. ಸೊ ಕಾರ್ನ್ ಚೀಸ್ ಏನಿತ್ತು, ಒಟ್ಟು 6 ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಒಂದು ಟೈಪ್ ಇತ್ತು ಅದರಲ್ಲಿ ಕಾರ್ನ್ ಚೀಸು. ಸೊ ಕಾರ್ನ್ ಚೀಸು 3 ಸ್ಲೈಸ್ ಇತ್ತು. 3 ಸ್ಲೈಸು ಒಬ್ಬೊಬ್ಬರು ಒಂದೊಂದು ತೊಗೊಂಡು ಈಗ ಕಾರ್ನ್ ಚೀಸ್ ಪಿಜ್ಜಾ ಸ್ಲೈಸಸ್ಸು ಖಾಲಿಯಾಗಿದೆ. ಇನ್ನು 5 ಥರ ಪಿಜ್ಜಾ ಇದೆ. ಸೊ ಯೂಶ್ವಲಿ ಏನಾಗುತ್ತೆ, ಒಂದು ಪಿಜ್ಜಾ ತೊಗೊಂಡಾಗ 4 ಪೀಸಸ್ ಇರುತ್ತೆ. 4 ಪೀಸ್ ಎತ್ಕೊಂಡ್ರೆ ಖಾಲಿ ಆಗಿಬಿಡುತ್ತಲ್ವ. ಇಲ್ಲಿ 3 ಪೀಸ್ ತೊಗೊಂಡಿದ್ವಿ, ಇನ್ನೂ ಇಷ್ಟು ಮಿಕ್ಕಿದೆ. ಸೊ ನಿಜವಾಗ್ಲೂ ಇಷ್ಟು ತಿಂದು ಖಾಲಿ ಮಾಡೋಕ್ಕಾಗುತ್ತಾ ಅನ್ನೋದೇ ತುಂಬ ಕಷ್ಟ. ಸೊ ಈಗ ಇಲ್ಲಿ ನೆಕ್ಸ್ಟು ಅದ್ರ ಜೊತೆಗೆ ನಾವು ಝೀರೋ ಕೋಕ್ ಸಹ ತೊಗೊಂಡಿದ್ವಿ. ಕೋಕಲ್ಲೂ ನಿಮಗೆ ನಾರ್ಮಲ್ ಕೋಕ್ ಬರುತ್ತೆ, ಶುಗರ್ ಕೋಕ್ ಬರುತ್ತೆ ಆ್ಯಂಡ್ ಝೀರೋ ಶುಗರ್ ಕೋಕು ಬರುತ್ತೆ. ಸೊ ನಾವು ಕೋಕ್ ಅಂದರೆ ಝೀರೋ ಕೋಕ್ ತೊಗೊಂಡಿದ್ವಿ. ಶುಗರ್ ಇದರಲ್ಲಿ ಕಡಿಮೆ ಇರುತ್ತೆ, ಸ್ವೀಟ್ನೆಸ್ ಇರುತ್ತೆ ನಿಮಗೆ ಕುಡಿದಾಗ, ಬಟ್ ಝೀರೋ ಕೋಕ್ ಅಂದರೆ ಸ್ವಲ್ಪ ಶುಗರ್ ಅಂಶ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಇದು ಬಂದು ಪನ್ನೀರ್ ವಿತ್ ಕ್ಯಾಪ್ಸಿಕಮ್ ಕಾಂಬಿನೇಷನ್ದು ಈ ಒಂದು ಇದು. ಸೊ ಸ್ವಲ್ಪ ಕೆಚಪ್ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಕ್ಯಾಪ್ಸಿಕಮ್ ಮಿಕ್ಸ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಬೇರೆ ಕಾಂಬಿನೇಷನ್ ಮಿಕ್ಸ್ ಆಗಿರುತ್ತೆ. ಮೋರ್ ಆಫ್ ಇದು ಪನ್ನೀರ್ ಒಂದು
ಆ್ಯಂಡ್ ಇದಕ್ಕೂ ಸ್ವಲ್ಪ ನಾನು ಆರಿಗೆನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಮನೇಲಿ ಜಾಸ್ತಿ ಜನ ಇದ್ದೀರಾ, ತಿನ್ನಬೇಕು, ವೆರೈಟಿ ಆಫ್ ಪಿಜ್ಜಾಸ್ ತಿನ್ನಬೇಕು ಅಂದರೆ ಆ ಒಂದು ಟೈಮ್ನಲ್ಲಿ ಈ ರೀತಿ 6-in-1 ಬಿಗ್ ಪಿಜ್ಜಾ ಆರ್ಡರ್ ಮಾಡಿಕೊಂಡ್ರೆ ವರ್ತ್ ಅನಿಸುತ್ತೆ. ಅಥವಾ ಟೀಮ್ ಲಂಚ್ ಅಥವಾ ಜಾಸ್ತಿ ಜನ ಗ್ಯಾದರಿಂಗ್ ಇದ್ದಾಗ ಈ ಒಂದು ಪಿಜ್ಜಾನ ಆರ್ಡರ್ ಮಾಡ್ಕೊಂಡ್ರೆ ಇಟ್ಸ್ ವರ್ತ್. ಜಸ್ಟ್ ಇಬ್ಬರಿಗೆ 3 ಜನಕ್ಕೆ ಅಂತಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಫುಲ್ ಇದೇ ಆಗಿಬಿಡುತ್ತೆ, ತಿಂದು ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ಆ್ಯಂಡ್ ಈಗ ನಾನು ಪನ್ನೀರ್ ಸ್ಲೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಟೂ ಯಮಿ. ಆ ಪನ್ನೀರ್ ನೋಡ್ತಾಯಿದ್ರೆ ನಿಜವಾಗ್ಲೂ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ಈಗ ನಾನು ಪನ್ನೀರ್ ಸ್ಲೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ದೊಡ್ಡ ಸ್ಲೈಸ್ ಆಗಿದೆ, ತುಂಬ ಲೆಂತ್ ವೈಸ್ ಉದ್ದ ಆಗಿರುತ್ತೆ, ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ನೋಡಿ ಕಷ್ಟ ಆಗಿರುತ್ತೆ. ಸೆಂಟರಲ್ಲಿ ನೀಟಾಗಿ ಈ ರೀತಿ ಇಟ್ಕೋಬೇಕು. ತುಂಬ ತೆಳು ಇದು, ನಾನು ಹೇಳಿದ್ದು ಬೇಸ್ ತುಂಬ ಗಟ್ಟಿ ಇರಲ್ಲ, ಸ್ಟಿಫ್ ಇಲ್ಲ, ಸಾಫ್ಟ್ ಇತ್ತು. ತುಂಬ ಸಾಫ್ಟ್ ಇರೋದ್ರಿಂದ ಎತ್ಕೊಂಡ್ರೆ ಅದು ಬೆಂಡಾಗೋ ಥರ ಆಗಿಬಿಡ್ತಿತ್ತು. ಸೊ ಹಾಗಾಗಿ ಅವ್ರು ಸೆಂಟರಲ್ಲಿ ಇನ್ನೊಂದು ಸ್ಲೈಸ್ ಮಾಡಿದರೆ ಗ್ರಿಪ್ ಇರ್ತಿತ್ತು. ನೋಡಿ ಈ ರೀತಿ ಸ್ಲೈಸು ತುಂಬ ಸಾಫ್ಟ್. ಆ್ಯಂಡ್ ಇದೆಲ್ಲ ಹಾಕಿದ್ರು ನನಗೆ ತುಂಬ ಸ್ಪೈಸಿ ಆಗಿಬಿಡುತ್ತೆ, ಹಾಗಾಗಿ ಅದನ್ನು ರಿಮೂವ್ ಮಾಡಿ ಜಸ್ಟ್ ನಾನು ಪನ್ನೀರ್ ಚೀಸ್ ಅಥವಾ ಕ್ಯಾಪ್ಸಿಕಮ್ ಕಾಂಬಿನೇಷನಲ್ಲಿ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಆಲಿವ್ಸ್ ಇದೆ, ಕಾರ್ನ್ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ಹಾಕಿದ್ದಾರೆ ಆ ಲೆಫ್ಟ್ ಸೈಡಲ್ಲಿ, ಆ್ಯಂಡ್ ರೈಟ್ ಸೈಡಲ್ಲಿ ಮಶ್ರೂಮ್ ಪಿಜ್ಜಾ. ಸೊ ನಾನೀಗ ನೆಕ್ಸ್ಟ್ ಮಶ್ರೂಮ್ ಪಿಜ್ಜಾ ನೋಡಿ, ವಾವ್, ಚೀಸ್ ನೋಡಿ ಏನು ಸಖತ್ತಾಗಿದೆ. ಐ ಲವ್ ಚೀಸ್ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದು ಎಳಿತಾ ಇದ್ದರೆ ಚೀಸೆಲ್ಲ ಹೇಗೆ ಬರ್ತಿದೆ ನೋಡಿ. ಬಟ್ ಇಲ್ಲೇನಂದರೆ ಮಶ್ರೂಮ್ ಪಿಜ್ಜಾನಲ್ಲಿ ಟೊಮೊಟೊ ಹಾಕ್ಬಿಟ್ಟಿದ್ರು, ಸೊ ಅದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಬಟ್ ಅದರ್ವೈಸ್ ಮಶ್ರೂಮ್ ಓಕೆ ಚೆನ್ನಾಗಿದೆ ಅಂತ ಅನಿಸ್ತು. ಅದಕ್ಕೂ ನಾನು ಕೆಚಪ್ ಹಾಕ್ಕೊಂಡು ಆರಿಗೆನೋ ಚಿಲ್ಲಿ ಫ್ಲೇಕ್ಸ್ ಕಾಂಬಿನೇಷನಲ್ಲಿ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಚೀಸ್ ಜಾಸ್ತಿ ಇತ್ತು ಮಶ್ರೂಮ್ ಇದರಲ್ಲಿ ಆ್ಯಕ್ಚುಲಿ. ಸೊ ಟೊಮೊಟೊ ಜಾಸ್ತಿ ಇತ್ತು, ಮೋರ್ ದೆನ್ ಮಶ್ರೂಮ್ ಟೊಮೊಟೊ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದರ್ ದ್ಯಾನ್ ದ್ಯಾಟ್ ಇಟ್ ವಾಸ್ ಓಕೆ. ಮಶ್ರೂಮ್ದು ಚೆನ್ನಾಗಿತ್ತು, ಬಟ್ ಪನ್ನೀರ್ದು ಇನ್ನೂ ಚೆನ್ನಾಗಿತ್ತು. ಸೊ ಟೋಟಲ್ 6 ಟೈಪ್ಸ್ ಇರುತ್ತೆ. ಯಾರಿಗೆಲ್ಲ ಈ ಫ್ಲೇವರ್ ಇಷ್ಟ ಆಗಿಲ್ಲ, ಇನ್ನೊಂದು ಕಾಂಬಿನೇಷನ್ ತಿನ್ಬೋದು. ಅಂದರೆ ಈ ಒಂದು ಫ್ಲೇವರ್ ಇನ್ ದ ಸೆನ್ಸ್ ಈ ಒಂದು ಕಾಂಬಿನೇಷನ್, ಮಶ್ರೂಮ್ ಕಾಂಬಿನೇಷನ್ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಟ್ರೈ ಪನ್ನೀರ್, ಯು ಕ್ಯಾನ್ ಈಟ್ ಪನ್ನೀರ್ ಇಷ್ಟ ಇಲ್ದಿರೋ ಯು ಕ್ಯಾನ್ ಈಟ್ ಮಶ್ರೂಮ್. ಈ ರೀತಿ ಡಿಫ್ರೆಂಟ್ ವೆರೈಟಿ ಇರೋದ್ರಿಂದ ಅದೊಂದು ಪ್ಲಸ್. ಸೊ ನೀವು ಬರ್ಡೇ ಪಾರ್ಟೀಸ್ಗೆ ಅಥವಾ ಏನಾದರೂ ಇವೆಂಟ್ಸ್ ಇದ್ದಾಗ ಯು ಕ್ಯಾನ್ ಟ್ರೈ ದಿಸ್ ಪಿಜ್ಜಾ, ಇಟ್ಸ್ ವರ್ತ್ ಫಾರ್ ದಿಸ್ ಪ್ರೈಸ್. ಆ್ಯಂಡ್ ನೋಡಿ ಚೀಸ್ ನೋಡಿ ಹೆಂಗೆ ಬರ್ತಾಯಿದೆ ಅಂತ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಈ ಒಂದು ಸ್ಪೆಷಲ್ ಯಾವ ರೀತಿ ಇಂತು ಬಿಗ್ ಪಿಜ್ಜಾ ಅಂತ. ಆ್ಯಂಡ್ ಇದರಲ್ಲಿ ನಾನ್ ವೆಜ್ ಸಹ ಬರುತ್ತೆ, ನಾನ್ ವೆಜ್ನೂ ಅಷ್ಟೇ ನೀವು ಆರ್ಡರ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ವೆಜ್ ಇಷ್ಟ ಇಲ್ಲ ಅಂತಂದರೆ ನಾನ್ ವೆಜ್ನಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ 6-in-1 ಪಿಜ್ಜಾ ನಿಮಗೆ ಸಿಕ್ಕುತ್ತೆ. ಯು ಕ್ಯಾನ್ ಟ್ರೈ ದಟ್ ಆಲ್ಸೋ, ದಟ್ ಈಸ್ ಆಲ್ಸೋ ವರ್ತ್. ಆ್ಯಂಡ್ ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಆಲಿವ್ಸ್ ಎಲ್ಲ ಇತ್ತು, ಕಾರ್ನ್ ಕಾಂಬಿನೇಷನ್ ಅದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ವಿ ಟ್ರೈಡ್ ಚೀಸ್ ಪಿಜ್ಜಾ ಆಲ್ಸೋ. ಚೀಸ್ ಪಿಜ್ಜಾನೂ ತುಂಬ ಚೆನ್ನಾಗಿತ್ತು. ಸೊ ಟೋಟಲಿ ನಾನು ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಟುಡೇ ಐ ಟ್ರೈಡ್ ಇಟ್. ಸೊ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಅಗೈನ್ ಚೀಸ್ ಪಿಜ್ಜಾ ಇದೆಲ್ಲ ಒಂದು ಸಲ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನು ಟ್ರೈ ಮಾಡಿಲ್ಲ, ಬಟ್ ಸ್ಟಿಲ್ ಇದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಐ ಆಮ್ ಎಂಡಿಂಗ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.